ಕರ್ನಾಟಕದ ರಾಜಕೀಯದಲ್ಲಿ ಕನಕಪುರದ ಬಂಡೆ ಟ್ರಬಲ್ ಶೂಟರ್ ಎಂದೇ ಹೆಸರಾಗಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಕೇಳದವರೇ ಇಲ್ಲ. ರಾಜಕೀಯ ಚಾಣಕ್ಯತನಕ್ಕೆ ಹೆಸರಾಗಿರುವ ಡಿಕೆ ಶಿವಕುಮಾರ್ ಅವರು ತಮ್ಮ ಅಪಾರ ಆಸ್ತಿ ಮತ್ತು ಕೋಟ್ಯಾಂತರ ರೂಪಾಯಿ ಸಂಪತ್ತಿನ ವಿಚಾರವಾಗಿಯೂ ಸದಾ ಸುದ್ದಿಯಲ್ಲಿರ್ತಾರೆ. ಈ ಪ್ರಭಾವಿ ನಾಯಕನ ಒಟ್ಟು ಆಸ್ತಿಯ ಮೌಲ್ಯವೆಷ್ಟು ಗೊತ್ತಾ? ಇವರ ಬಳಿ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ಬೆಂಗಳೂರು ಮತ್ತು ಬೇರೆ ಬೇರೆ ಊರುಗಳಲ್ಲಿ ಇವರ ಐಷಾರಾಮಿ ಬಂಗಲೆಗಳು, ವಾಣಿಜ್ಯ ಕಟ್ಟಡಗಳು ಎಷ್ಟಿವೆ? ಹಾಗೆ ಇವರ ಕುಟುಂಬದ ಬಳಿ ಇರುವ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೌಲ್ಯವೆಷ್ಟು ಕೋಟಿ ಗೊತ್ತಾ? ಚುನಾವಣಾ ಅಫಿಡವಿಟ್ನಲ್ಲಿ ಇವರೇ ಘೋಷಿಸಿಕೊಂಡಿರುವ ಅಧಿಕೃತ ಮಾಹಿತಿಯ ಆಧಾರದ ಮೇಲೆ ಡಿಕೆ ಶಿವಕುಮಾರ್ ಅವರ ಒಟ್ಟು ಆಸ್ತಿ, ಮನೆ, ಬಂಗಲೆ, ಕೃಷಿ ಭೂಮಿ ಮತ್ತು ಬಂಗಾರ, ಬೆಳ್ಳಿ ಮೌಲ್ಯದ ಬಗ್ಗೆ ಒಂದು ವಿಶೇಷ ವರದಿ ಇದೆ. ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತು ಪ್ರಮುಖ ರಾಜಕೀಯ ಧ್ರುವೀಕರಣದ ಶಕ್ತಿಯಾಗಿ ಹೊರಹೊಮ್ಮಿರುವ ಡಿಕೆ ಶಿವಕುಮಾರ್ ಅವರು ಭಾರತೀಯ ರಾಜಕೀಯದಲ್ಲಿ ಅತ್ಯಂತ ಶ್ರೀಮಂತ ಶಾಸಕರು ಹಾಗೂ ಮುಖ್ಯಮಂತ್ರಿಗಳಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯ ಅಫಿಡವಿಟ್ನಲ್ಲಿ ಘೋಷಿಸಲಾದ ಮಾಹಿತಿಯ ಪ್ರಕಾರ ಇವರ ಒಟ್ಟು ಆಸ್ತಿಯ ಮೌಲ್ಯವು ಸರಿಸುಮಾರು 1413.80 ಕೋಟಿಯಷ್ಟಿದೆ. ಈ ಬೃಹತ್ ಆಸ್ತಿ ಮೌಲ್ಯವು ಕೇವಲ ಆಕಸ್ಮಿಕವಾಗಿ ಗಳಿಸಿದ್ದಲ್ಲ, ಬದಲಿಗೆ ರಿಯಲ್ ಎಸ್ಟೇಟ್, ಕೃಷಿ, ಶಿಕ್ಷಣ ಸಂಸ್ಥೆಗಳು ಮತ್ತು ವಿವಿಧ ವಾಣಿಜ್ಯ ಹೂಡಿಕೆಗಳಲ್ಲಿ ದಶಕಗಳ ಕಾಲ ನಡೆಸಿದ ಜಾಗರೂಕ ವ್ಯವಹಾರಗಳ ಫಲಿತಾಂಶವಾಗಿದೆ. ಇವರ ಒಟ್ಟು ಸಂಪತ್ತು ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳ ಸಮ್ಮಿಲನವಾಗಿದ್ದು, ನಿಯಮಿತವಾಗಿ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಯ ಮೂಲಕ ವಿವರಗಳನ್ನು ಬಹಿರಂಗಪಡಿಸಲಾಗಿದೆ. ಇವರ ಒಟ್ಟು ಆಸ್ತಿಯಲ್ಲಿ ಚರಾಸ್ತಿಗಳ ಪಾಲು ಹೆಚ್ಚಾಗಿದ್ದು, ಸ್ಥಿರಾಸ್ತಿಗಳು ಎರಡನೇ ಸ್ಥಾನದಲ್ಲಿವೆ. 2008ರಲ್ಲಿ 75.59 ಕೋಟಿ, 2013ರಲ್ಲಿ 251.50 ಕೋಟಿ, 2018ರಲ್ಲಿ 840.01 ಕೋಟಿ, 2023ರಲ್ಲಿ 1413.80 ಕೋಟಿ. ಇನ್ನು ಸಾಲದ ವಿಚಾರಕ್ಕೆ ಬಂದರೆ 2008ರಲ್ಲಿ 64.37 ಕೋಟಿ, 2013ರಲ್ಲಿ 105.23 ಕೋಟಿ, 2018ರಲ್ಲಿ 228.27 ಕೋಟಿ, 2023ರಲ್ಲಿ 503.07 ಕೋಟಿ. ಈ ಅಂಕಿಅಂಶಗಳು ಕೇವಲ 15 ವರ್ಷಗಳ ಅವಧಿಯಲ್ಲಿ ಇವರ ಆಸ್ತಿ ಮೌಲ್ಯದಲ್ಲಾದ ತೀವ್ರತರವಾದ ಏರಿಕೆಯನ್ನು ಸ್ಪಷ್ಟಪಡಿಸುತ್ತೆ. ಈ ಬೆಳವಣಿಗೆಯ ದರವು ಕರ್ನಾಟಕದ ಪ್ರಮುಖ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯ ಗಗನಚುಂಬಿ ಬೆಳವಣಿಗೆಯೊಂದಿಗೆ ಹೊಂದಿಕೆಯಾಗುತ್ತದೆ. ಇನ್ನು ಸ್ನೇಹಿತರೆ, ಡಿಕೆ ಶಿವಕುಮಾರ್ ಅವರ ಒಟ್ಟು ಸಂಪತ್ತಿನಲ್ಲಿ ಚರಾಸ್ತಿಗಳ ಪ್ರಮಾಣವು ಸುಮಾರು 1140 ಕೋಟಿ ರೂಪಾಯಿಗಳಾಗಿದ್ದು, ಇದು ಇವರ ಆರ್ಥಿಕ ದ್ರವ್ಯತೆಯನ್ನ ಖಚಿತಪಡಿಸುತ್ತದೆ. ಉದ್ಯಮಿ, ಶಿಕ್ಷಣ ತಜ್ಞ ಮತ್ತು ಕೃಷಿಕರಾಗಿ ಗುರುತಿಸಿಕೊಂಡಿರುವ ಇವರು ವಿವಿಧ ವಾಣಿಜ್ಯ ಬ್ಯಾಂಕುಗಳಲ್ಲಿ ಗಣನೀಯ ಪ್ರಮಾಣದ ನಗದು ಮತ್ತು ಠೇವಣಿಗಳನ್ನು ಹೊಂದಿದ್ದಾರೆ. ಇನ್ನು ಸ್ನೇಹಿತರೆ, ಆಭರಣಗಳ ರೂಪದಲ್ಲಿ ಹೂಡಿಕೆ ಮಾಡುವುದು ಭಾರತೀಯ ಕುಟುಂಬಗಳ ಸಾಂಪ್ರದಾಯಿಕ ಆರ್ಥಿಕ ಶಕ್ತಿಯ ಮೂಲವಾಗಿದೆ. ಡಿಕೆ ಶಿವಕುಮಾರ್ ಮತ್ತು ಇವರ ಕುಟುಂಬದ ಸದಸ್ಯರು ಹೊಂದಿರುವ ಅತ್ಯಂತ ಬೆಲೆ ಬಾಳುವ ಲೋಹಗಳು ಮತ್ತು ಆಭರಣಗಳ ವಿವರಗಳು ಇವರ ಆರ್ಥಿಕ ಭದ್ರತೆಯನ್ನ ಮತ್ತಷ್ಟು ಬಲಪಡಿಸಿವೆ. ಇನ್ನು ಸ್ನೇಹಿತರೆ, ಡಿಕೆ ಶಿವಕುಮಾರ್ ಅವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳ ಒಟ್ಟು ಮೌಲ್ಯವು 273 ಕೋಟಿ ರೂಪಾಯಿಗಳಷ್ಟಿದೆ. ಈ ಸ್ಥಿರಾಸ್ತಿಗಳು ಕನಕಪುರದ ಕೃಷಿ ಭೂಮಿಯಿಂದ ಹಿಡಿದು ಬೆಂಗಳೂರಿನ ಅತ್ಯಂತ ವಿಲಾಸಿ ಬಡಾವಣೆಗಳ ವಾಣಿಜ್ಯ ಮತ್ತು ಕೈಗಾರಿಕಾ ನಿವೇಶನಗಳವರೆಗೆ ವಿಸ್ತರಿಸಿದೆ. ಇವರ ಹೂಡಿಕೆಯ ಮೂಲ ಬೇರುಗಳು ಕೋಡಿಹಳ್ಳಿಯ ಇವರ ಸ್ವಂತ ಕೃಷಿ ಭೂಮಿಯಲ್ಲಿದೆ. 1989ರಲ್ಲಿ ಕೇವಲ 43,600 ರೂಪಾಯಿಗೆ ಖರೀದಿಸಲಾಗಿದ್ದು, ಇತ್ತೀಚಿನ ಮೌಲ್ಯಮಾಪನದ ಪ್ರಕಾರ ಇದರ ಬೆಲೆ 6,15,000 ರೂಪಾಯಿಗಳಿಗಿಂತ ಹೆಚ್ಚಾಗಿದೆ. ಇನ್ನು ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ಇವರ ಹೂಡಿಕೆಯು ಅತ್ಯಂತ ಬಲವಾಗಿದೆ. ಬೆಂಗಳೂರಿನ ಸರ್ಜಾಪುರ, ಆನೇಕಲ್ ತಾಲೂಕಿನ ಗೇಟ್ ಹಳ್ಳಿಯಲ್ಲಿ 3 ಎಕರೆ ಜಮೀನನ್ನ 2003ರಲ್ಲಿ 4.93 ಲಕ್ಷ ರೂಪಾಯಿಗಳಿಗೆ ಖರೀದಿಸಲಾಗಿತ್ತು. ಇದರ ಇತ್ತೀಚಿನ ಮೌಲ್ಯ 1.05 ಕೋಟಿ ರೂಪಾಯಿಗಳಾಗಿದೆ. ಇನ್ನು ಸ್ನೇಹಿತರೆ, ಡಿಕೆ ಶಿವಕುಮಾರ್ ಅವರ ರಾಜಕೀಯ ವರ್ಚಸ್ಸಿನ ಮುಖ್ಯ ಕೇಂದ್ರಬಿಂದು ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಇವರ ವಸತಿ ಗೃಹವಾಗಿದೆ. ಈ ಬೃಹತ್ ನಿವಾಸವು ಕೇವಲ ವಸತಿ ಕಟ್ಟಡ ಮಾತ್ರವಲ್ಲದೆ ಕರ್ನಾಟಕ ರಾಜಕೀಯದ ಅತ್ಯಂತ ಮಹತ್ವದ ಪವರ್ ಸೆಂಟರ್ ಆಗಿ ಕಾರ್ಯನಿರ್ವಹಿಸುತ್ತೆ. ವಿವಿಧ ಚುನಾವಣೆಗಳಲ್ಲಿನ ಗೆಲುವಿನ ನಂತರ ಸರ್ಕಾರ ರಚನೆಯ ಮಾತುಕತೆಗಳು, ಶಾಸಕಾಂಗ ಪಕ್ಷದ ಸಭೆಗಳು ಹಾಗೂ ಮಂತ್ರಿಮಂಡಲದ ಹಂಚಿಕೆಯ ಸಮಾಲೋಚನೆಗಳು ಈ ಮನೆಯಲ್ಲೇ ನಡೆಯುತ್ತೆ. ಇನ್ನು ಅಭಿಮಾನಿಗಳು, ಶಾಸಕರು, ಹಿರಿಯ ಅಧಿಕಾರಿಗಳು, ಸಚಿವರು ನಿರಂತರವಾಗಿ ಈ ಮನೆಗೆ ಭೇಟಿ ನೀಡುತ್ತಲೇ ಇರ್ತಾರೆ. ಈ ಮನೆಗೆ
ರಾಜಕೀಯ ಚಟುವಟಿಕೆಗಳ ಜೊತೆಗೆ ಧಾರ್ಮಿಕ ಮುಖಂಡರು ಕೂಡ ಭೇಟಿ ನೀಡುವುದು ಸಾಮಾನ್ಯವಾಗಿದೆ. ಇನ್ನು ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಮೈಲೇಜ್ ಹಾಗೂ ವ್ಯವಹಾರಗಳ ತೀವ್ರತೆ ಹೆಚ್ಚುತ್ತಿರುವಂತೆ ಇವರ ಹೊಣೆಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿವೆ. ಇವರ ಒಟ್ಟು ವೈಯಕ್ತಿಕ ಹೊಣೆಗಾರಿಕೆಗಳು ಅಂದ್ರೆ ಸಾಲಗಳು 265.06 ಕೋಟಿ ರೂಪಾಯಿಗಳಷ್ಟಿದೆ. ಇವರ ಕೌಟುಂಬಿಕ ಮತ್ತು ಒಡಂಬಡಿಕೆಯ ಒಟ್ಟು ಹೊಣೆಗಾರಿಕೆಗಳು ಸಾಲಗಳು 503.07 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನ ತಲುಪಿದೆ. ಈ ಹೊಣೆಗಾರಿಕೆಗಳು ಪ್ರಮುಖವಾಗಿ ವಾಣಿಜ್ಯ ಸಾಲಗಳು, ಖಾಸಗಿ ವ್ಯಕ್ತಿಗಳಿಂದ ಪಡೆದ ಮುಂಗಡಗಳು ಮತ್ತು ಇವರ ವಿವಿಧ ವ್ಯವಹಾರಗಳ ಕಾರ್ಯಾಚರಣಾ ಸಾಲಗಳನ್ನ ಒಳಗೊಂಡಿವೆ. ಇನ್ನು ಸ್ನೇಹಿತರೆ, 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರ ನಡುವೆ ಮುಖ್ಯಮಂತ್ರಿ ಕುರ್ಚಿಗಾಗಿ ದೊಡ್ಡ ಪೈಪೋಟಿನೇ ನಡೀತಾ ಇತ್ತು. ಆಗ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ 2 ವರ್ಷಗಳ ಸೂತ್ರವನ್ನ, ಅಧಿಕಾರ ಹಂಚಿಕೆಯ ಸೂತ್ರವನ್ನ ಹೆಣೆದಿತ್ತು. 2025 ನವೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳನ್ನ ಪೂರ್ಣಗೊಳಿಸಿದರೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನ ಬಿಟ್ಟು ಕೊಡಲೇ ಇಲ್ಲ. ನಂತರ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಕ್ಕಾಗಿ ಸಂಘರ್ಷಗಳು ಶುರುವಾದವು. ಆದರೆ ಹೈಕಮಾಂಡ್ ಮಾತ್ರ ಪಂಚ ರಾಜ್ಯಗಳ ಚುನಾವಣೆ, ವಿಧಾನಸಭಾ ಚುನಾವಣೆ ಮುಗಿಯುವವರೆಗೂ ಕೂಡ ಎಲ್ಲರೂ ತಾಳ್ಮೆಯಿಂದ ಇರಬೇಕು ಅನ್ನೋ ನಿರ್ಧಾರವನ್ನ ಕೈಗೊಳ್ತು. 2026 ಮೇ ತಿಂಗಳಿನಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿಕೊಂಡ ಹೈಕಮಾಂಡ್ ಒಂದು ಮಹತ್ವದ ನಿರ್ಧಾರವನ್ನ ಪ್ರಕಟಿಸಿತು. ಸಿದ್ದರಾಮಯ್ಯನವರು ಈ ಕೂಡಲೇ ಈಗಿಂದೀಗಲೇ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಬೇಕು, ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡಬೇಕು ಅನ್ನೋ ಕಟ್ಟುನಿಟ್ಟಿನ ಆದೇಶವನ್ನ ಸ್ವತಃ ರಾಹುಲ್ ಗಾಂಧಿಯವರೇ ಸಿದ್ದರಾಮಯ್ಯನವರಿಗೆ ಹೇಳಿದರು. ರಾಹುಲ್ ಗಾಂಧಿಯವರು ಸದಾ ನನ್ನ ಪರವಾಗಿ ನಿಲ್ತಾರೆ ಎಂಬ ನಂಬಿಕೆ ಮೇಲೆ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಯಾವ ಅಧಿಕಾರ ಹಂಚಿಕೆಯೂ ಕೂಡ ಇಲ್ಲ, ಯಾವ ಸೂತ್ರವೂ ಕೂಡ ಇಲ್ಲ ಅಂತ ತುಂಬಾ ಆತ್ಮವಿಶ್ವಾಸದಿಂದ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಸ್ವತಃ ರಾಹುಲ್ ಗಾಂಧಿಯವರೇ ಸಿದ್ದರಾಮಯ್ಯನವರಿಗೆ ಅಧಿಕಾರದಿಂದ ಇಳಿಯುವಂತೆ, ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಟ್ಟು ಕೊಡುವಂತೆ ಹೇಳಿದ್ದು ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಬಿಗ್ ಶಾಕ್ ಆಗಿತ್ತು. ಕೊನೆಗೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಅಂದ್ರೆ ಹೊಸ ಮುಖ್ಯಮಂತ್ರಿಗೆ ಜಾತಿ ಗಣತಿ ಎಂಬ ಹೊಸ ಚೆಕ್ಮೇಟ್ ಅನ್ನ ಇಡೋ ಮೂಲಕ, ಹಾಗೆ ತಮ್ಮ ಬೆಂಬಲಿಗ ಶಾಸಕರಿಗೆ ಹೊಸ ಸಚಿವ ಸಂಪುಟದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅನ್ನೋ ಕಟ್ಟುನಿಟ್ಟಿನ ಷರತ್ತುಗಳನ್ನ ಹಾಕೋ ಮೂಲಕ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿದರು. ಕೊನೆಗೆ ಡಿ.ಕೆ. ಶಿವಕುಮಾರ್ ಅವರು ಜೂನ್ 3ರಂದು ಕರ್ನಾಟಕದ ನೂತನ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಇವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ ಕೇವಲ 48 ಗಂಟೆಗಳ ಒಳಗೆ ರಾಮಲಿಂಗ ರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡೋ ಮೂಲಕ ಬಿಗ್ ಶಾಕ್ ಅನ್ನ ನೀಡಿದ್ರು. ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಬ್ಲಾಕ್ ಮೇಲ್ ತಂತ್ರವನ್ನ ರಾಮಲಿಂಗ ರೆಡ್ಡಿ ಅವರು ಬಳಸಿದ್ರು. ಆದ್ರೆ ಈ ಬಾರಿ ರಾಹುಲ್ ಗಾಂಧಿ ಅವರು ತುಂಬಾ ಖಡಕ್ ಆಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತ ಖಡಕ್ ಆಗಿನೇ ಸೂಚನೆಯನ್ನ ನೀಡಿದ್ರು. ಪಕ್ಷದಲ್ಲಿರುವ ಯಾವುದೇ ಹಿರಿಯ ಶಾಸಕರೇ ಇರಲಿ, ಸಚಿವರೇ ಇರಲಿ, ಅನುಭವಿಗಳೇ ಇರಲಿ, ಬ್ಲಾಕ್ ಮೇಲ್ ತಂತ್ರವನ್ನ ಬಳಸೋದು ಅಥವಾ ಪಕ್ಷದ ಶಿಸ್ತನ್ನ, ನಿಯಮಗಳನ್ನ ಉಲ್ಲಂಘಿಸಿದ್ರೆ ಅವರಿಗೆ ಪಕ್ಷದಲ್ಲಿ ಸ್ಥಾನ ಇಲ್ಲ, ಯಾವುದೇ ಜಾಗ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಖಡಕ್ ಆಗಿನೇ ಸೂಚನೆಗಳನ್ನ ನೀಡಿದ್ರು. ಇನ್ನು ಮುಂದಿನ ಚುನಾವಣೆಯನ್ನ ಎದುರಿಸೋದಕ್ಕೆ ಕಾಂಗ್ರೆಸ್ ಪಕ್ಷವು ಡಿ.ಕೆ. ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಸಜ್ಜಾಗಿ ನಿಂತಿದೆ. ಮತ್ತೊಂದು ಕಡೆ ಜೆಡಿಎಸ್ ಹಾಗೂ ಬಿಜೆಪಿ ಕೂಡ ಡಿ.ಕೆ. ಶಿವಕುಮಾರ್ ಅವರ ರಣತಂತ್ರವನ್ನ ಬ್ರೇಕ್ ಮಾಡೋದಕ್ಕೆ ಭರ್ಜರಿ ಪ್ಲಾನ್ ಗಳನ್ನ ರೆಡಿ ಮಾಡ್ಕೊಳ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.